ಸಭೆಯಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ. ಈ ಹೊತ್ತಿನಲ್ಲಿ ನೀನು ಬಂದವಳು, ಮುಖವು ಬಾಡಿ ಹೋಗಿದೆ, ಯಾವುದೊಂದು ಚಿಂತೆಗೆ ಒಳಗಾಗಿದೆ ತಿಳಿದುಕೊಂಡೆ. ಏನು ಚಿಂತೆ ಎಂಬುದೇ ಹೇಳ್ತೀಯಾ? ಯಾವತ್ತು ನಿಮ್ಮ ಬಳಿಗೆ ಬರುವಂತಹ ಸಂದರ್ಭದಲ್ಲಿ ನಗರದ ಸಂತೋಷದಿಂದಲೇ ಬರುವವಳು ನಾನು. ಇಂದಿನ ದಿವಸ ಹಾಗಲ್ಲ, ಜೊತೆಯಾಗಿ ಮಗನಾದಂತಹ ಮನ್ಮಥನನ್ನು ಕರೆದುಕೊಂಡು ಬಂದಿದ್ದೇನೆ. ಇದಕ್ಕೆ ಕಾರಣ ನೀವೇ ಸ್ವಾಮಿ. ನಾನೇನು ಮಾಡಿದ್ದೇನೆ? ನಿಮಗೆ ಮನೆಯ ಜವಾಬ್ದಾರಿಯನ್ನು ದುಡ್ಡ ಹೇಳಿ. ಈಗ ನಮ್ಮ ಮನೆಯಲ್ಲಿ ಏನಾಗಿದೆ ಅಂತ ಆಗ್ಬೇಕಲ್ಲ. ಮನೆಯಲ್ಲಿ ಒಬ್ಬ ಪ್ರಾಯಕ್ಕೆ ಬಂದಂತಹ ಮಗನಿದ್ದಾನೆ. ಅವನಿಗೆ ವಯಸ್ಸೆಷ್ಟಾಯ್ತು ಗೊತ್ತುಂಟೆ ನಿಮಗೆ? ಎಷ್ಟಾಯ್ತು? 16 ವರ್ಷ ಆಯ್ತು. ಅವನಿಗೆ ಒಂದು ಮದುವೆ ಆಗಬೇಕಂತೆ. ಒಂದು ಮದುವೆ ಮಾಡಿಸಿ ಸ್ವಾಮಿ. ಇದಕ್ಕಾಗಿ ನಿನಗೆ ಚಿಂತೆಯ? ಚಿಂತಿಸಬೇಡ, ಮನ್ಮಥನಿಗೆ ಚಂದದ ಹುಡುಗಿಯನ್ನು ಹುಡುಕಿ 8 ದಿವಸದೊಳಗೆ ಮದುವೆಯನ್ನು ಮಾಡಿಸ್ತೇನೆ. ಆದಷ್ಟು ಬೇಗ ಈ ನಮ್ಮ ಮನೆಯಲ್ಲಿ ಮನ್ಮಥ ಕಲ್ಯಾಣ ನಡೆಯಲಿ.